ಹಾಯ್, ನೀಟ್ 2024 ಬಗ್ಗೆ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದೀವಿ. ವಿಷಯ ಅಂತ ಹೇಳಿದ್ರೆ, ಈ ವರ್ಷ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ NTA ದವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಜೂನ್ 23, 2024ಕ್ಕೆ ನೀಟ್ ಎಕ್ಸಾಮ್ ಅನ್ನ ಮತ್ತೊಮ್ಮೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ನೀಟ್ ಎಕ್ಸಾಮ್ ಅನ್ನ ಬರೋದಕ್ಕೆ ಆಗಲ್ಲ. NTA ದವರು ಈ ವರ್ಷ ಗ್ರೇಸ್ ಮಾರ್ಕ್ಸ್ ಅನ್ನು ನೀಡಿದ್ರು ತುಂಬಾ ವಿದ್ಯಾರ್ಥಿಗಳಿಗೆ. 1563 ವಿದ್ಯಾರ್ಥಿಗಳಿಗೆ ಈ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿತ್ತು ಅಂತ NTA ದವರು ಹೇಳಿದ್ರು. ಆ ವಿದ್ಯಾರ್ಥಿಗಳಿಗಷ್ಟೇ ಈಗ ಮತ್ತೊಮ್ಮೆ ನೀಟ್ ಎಕ್ಸಾಮ್ ನಡೆಸಲಾಗುತ್ತೆ. ಕಾರಣ ಏನಂತ ಹೇಳಿದ್ರೆ, ಆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡೋದಕ್ಕೆ ಕನ್ಸಿಡರ್ ಮಾಡಿದಂತಹ ಕ್ರೈಟೀರಿಯಾಸ್ ಏನಿತ್ತು ಅಥವಾ ವಿಷಯಗಳೇನಿತ್ತು ಅದು ಸರಿಯಾಗಿ ಇರಲಿಲ್ಲ. ಸೊ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿರೋದು ತಪ್ಪು. ಅದಕ್ಕೋಸ್ಕರ ಈಗ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಈ ನೀಟ್ ಎಕ್ಸಾಮ್ ಏನಿದೆ ಅದನ್ನ 1563 ವಿದ್ಯಾರ್ಥಿಗಳು ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗಷ್ಟೇ ನಡೆಸಲಾಗುತ್ತೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಅನ್ನು ಕೂಡ ಪಡೆದುಕೊಂಡಿದ್ರು, ಬಟ್ ಈಗ ಮತ್ತೊಮ್ಮೆ ನಡೆಸುವಂತಹ ನೀಟ್ ಎಕ್ಸಾಮ್ಗೆ ಪಾಲ್ಗೊಳ್ಳದೇ ಇದ್ರೆ, ಈಗ ಆಲ್ರೆಡಿ ಎಕ್ಸಾಮ್ ಆಗಿತ್ತು, ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನು ಏನ್ ಕೊಟ್ಟಿದ್ರು ಆ ಗ್ರೇಸ್ ಮಾರ್ಕ್ಸ್ ಅನ್ನ ಸಂಪೂರ್ಣವಾಗಿ ಕೈ ಬಿಟ್ಟು ಪೇಪರ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ರು ಅದನ್ನು ಮಾತ್ರ ರಿಸಲ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಇದಿಷ್ಟು ವಿಷಯವಾಗಿತ್ತು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.